ಶಾಸಕ ಯತ್ನಾಳ್ ಮತ್ತೆ ಬಿಜೆಪಿಗೆ ವಾಪಸ್ ಬರ್ತಾರಾ? ಉಚ್ಚಾಟನೆಯ ಬಗ್ಗೆ ಬೇವೈ ವಿಜಯೇಂದ್ರ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಸಂಭ್ರಮ ಮಾಡುವಂತ ಮನಸ್ಥಿತಿ ಇಲ್ಲ. ಎಲ್ಲವೋ ಹೈಕಮಾಂಡ್ಗೆ ಬಿಟ್ಟ ವಿಷಯ, ನಾನು ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆಗಾಗಿ ಹೈಕಮಾಂಡ್ಗೆ ಒತ್ತಡವನ್ನ ಹಾಕಿಲ್ಲ. ಅಧಿವೇಶನದಲ್ಲೂ ಯತ್ನಾಳ್ ಅವರನ್ನ ಭೇಟಿಯಾಗಿದ್ದೆ. ಇನ್ನು ವೈಯಕ್ತಿಕವಾಗಿಯೂ ಭೋಜನ ಕೂಟಕ್ಕೆ ಆಹ್ವಾನವನ್ನ ನೀಡಿದ್ದೆ. ವರಿಷ್ಠರು ಎಲ್ಲವನ್ನ ಗಮನಿಸಿ ನಿರ್ಧಾರವನ್ನ ಮಾಡಿದ್ದಾರೆ. ನಾನು ಹಿಂದೆ ಮುಂದೆ ಒಂದು ಮಾತನಾಡುವಂತ ವ್ಯಕ್ತಿ ಅಲ್ಲ. ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆಯಾಗಿದ್ದು ವಿಧಿಯ ಆಟ. ಬೆಂಗಳೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ಯತ್ನಾಳ್ ಅವರು ವಾಪಸ್ ಬರ್ತಾರಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಿದೆ. ಇನ್ನು ಯತ್ನಾಳ್ ಅವರ ಉಚ್ಚಾಟನೆಯ ಬಗ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶಾಕಿಂಗ್ ರಿಯಾಕ್ಷನ್ ಒಂದನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಅವರ ಉಚ್ಚಾಟನೆ ವಿಚಾರ ಏನಿದೆಯಲ್ಲ, ಇದು ಸಂಭ್ರಮ ಮಾಡುವಂತ ವಿಚಾರ ಅಲ್ಲ, ಜೊತೆಲಿ ಆ ಮನಸ್ಥಿತಿ ಇಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ಬಿಟ್ಟಿರುವಂತ ವಿಚಾರ. ಈ ಬಗ್ಗೆ ನಾನು ಮಾತನಾಡೋದಿಲ್ಲ. ಇನ್ನು ಯತ್ನಾಳ್ ಅವರ ಉಚ್ಚಾಟನೆಗಾಗಿ ನಾನು ಯಾವುದೇ ರೀತಿಯಾದಂತಹ ಒತ್ತಡವನ್ನ ಹಾಕಿಲ್ಲ. ಅಧಿವೇಶನದಲ್ಲೂ ಕೂಡ ಯತ್ನಾಳ್ ಅವರನ್ನ ಭೇಟಿಯಾಗಿದ್ದೆ. ಇನ್ನು ವೈಯಕ್ತಿಕವಾಗಿಯೂ ಕೂಡ ಭೋಜನ ಕೂಟಕ್ಕೆ ಯತ್ನಾಳ್ ಅವರನ್ನ ಆಹ್ವಾನ ಕೊಟ್ಟಿದ್ದೆ. ಪಕ್ಷದ ವರಿಷ್ಠರು ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾನು ಹಿಂದೆ ಒಂದು ಮುಂದೆ ಒಂದು ಮಾತನಾಡುವಂತ ವ್ಯಕ್ತಿ ಅಲ್ಲ. ಒಟ್ಟಲ್ಲಿ ಈಗ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆಯಾಗಿದ್ದು ವಿಧಿಯ ಆಟ. ಈ ಬಗ್ಗೆ ನಾನು ಮಾತನಾಡುವುದಿಲ್ಲ ಅನ್ನೋದಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬೆಂಗಳೂರಿನಲ್ಲಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಯತ್ನಾಳ್ ಅವರು ಬಿವೈ ವಿಜಯೇಂದ್ರ ಅವರನ್ನ ಶತಾಯಗತಾಯವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತೀನಿ ಅಂತ ಪಣ ತೊಟ್ಟಿದ್ರು. ಇಡೀ ರೆಬಲ್ಸ್ ಟೀಮ್ ರೆಡಿ ಆಗಿತ್ತು. ಹೀಗಾಗಿ ಪಕ್ಷ ಎಷ್ಟೇ ಹೇಳಿದ್ರು ಕೂಡ ಮತ್ತೆ ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು, ಬಹಿರಂಗ ಹೇಳಿಕೆ ಕೊಡ್ತಾ ಇದ್ರು. ಇನ್ನು ಆಂತರಿಕ ಏನೋ ಅಸಮಾಧಾನಗಳಿತ್ತು, ಇವೆಲ್ಲವೂ ಕೂಡ ಬಹಿರಂಗವಾಗಿ ಮಾತನಾಡ್ತಿದ್ರು. ಹೀಗಾಗಿ ಎಲ್ಲವನ್ನ ಅರ್ಥಕೊಂಡು ಈಗಾಗಲೂ ಉಚ್ಚಾಟನೆಯ ನಿರ್ಧಾರವನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ದಾರೆ. ಒಟ್ನಲ್ಲಿ ಈಗ ಯತ್ನಾಳ್ ಅವರ ಉಚ್ಚಾಟನೆಯ ಬಗ್ಗೆ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ.